ಮಧ್ಯೆ ಸಹಜವಾಗಿ ಪನ್ನೀರ್ ಸೆಲ್ವಂ ಅವರ ಶಕ್ತಿ ವೃದ್ಧಿಯಾಗಿದೆ. ಪನ್ನೀರ್ ಸೆಲ್ವಂ ಅವರ ನಿವಾಸದ ಮುಂದೆ ವಿಪರೀತವಾದ ಜನ ಸೇರಿಕೊಳ್ಳುತ್ತಿದ್ದಾರೆ. ಸಹಜವಾಗಿ ಕಾರಣ ಅವರು ರೆಬೆಲ್ ಆಗಿ ನಿಂತಿದ್ರು. ಆದರೆ ಇದೇ ಪನ್ನೀರ್ ಸೆಲ್ವಂ ಅವರನ್ನ ಮುಖ್ಯಮಂತ್ರಿ ಮಾಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೂ ಆಗಬಹುದು. ಆದರೆ 130 ಶಾಸಕರಿರುವ ಎಡಿಎಂಕೆ ಶಾಸಕರು ಈ ಹಂತದಲ್ಲಿ ಪನ್ನೀರ್ ಸೆಲ್ವಂ ಬೇಡ, ಹೊಸ ನಾಯಕನ ಆಯ್ಕೆ ಮಾಡೋಣ ಎಂದು ತೀರ್ಮಾನ ಮಾಡಿದರೆ ಆಗಲೂ ಪನ್ನೀರ್ ಸೆಲ್ವಂ ಮುಖ್ಯಮಂತ್ರಿ ಆಗಲು ಮುಂದುವರಲು ಸಾಧ್ಯವೇ ಇಲ್ಲ. ಅದರಲ್ಲಿ ಶಶಿಕಲಾ ಪಾತ್ರ ಇರುವುದೋ ಅಥವಾ ಶಾಸಕರು ಅವರ ಕೈ ಬಿಟ್ಟು ಅವರ ಪಾಡಿಗೆ ಅವರು ತಮ್ಮ ಹೊಸ ಮನೆಗಳನ್ನು ಹುಡುಕಿಕೊಳ್ಳುತ್ತಾರೋ, ಅವರ ದಾರಿಗಳನ್ನು ಕಂಡುಕೊಳ್ಳುತ್ತಾರೋ ಗೊತ್ತಿಲ್ಲ. ಎಡಿಎಂಕೆಯ ಮುಂದಿನ ಭವಿಷ್ಯವು ಇದರಲ್ಲಿ ಅಡಗಿದೆ. ಮುಂದಿನ ಎಡಿಎಂಕೆ ಭವಿಷ್ಯ ಮುಂದೆ ಯಾರು ಮುಖ್ಯಮಂತ್ರಿ ಆಗುವುದು ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತದೆ. ಇಲ್ಲಿಯವರೆಗೆ ಎಂಜಿಆರ್ ಹಾಗೂ ಜಯಲಲಿತಾ ಅವರ ಕಪಿಮುಷ್ಟಿಯ ಒಳಗಡೆ ಅವರ ಹೇಳಿದ್ದ ರೀತಿಯಲ್ಲಿ ನಡೆಯುತ್ತಿದ್ದ ಪಕ್ಷದಲ್ಲಿ ಈಗ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೆಯುವುದು ಬಹಳ ಕಷ್ಟಕರವಾದ ಸನ್ನಿವೇಶಗಳು ಅಲ್ಲಿ ಸೃಷ್ಟಿಯಾಗಿದೆ. ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು. ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ ಎಂಎಲ್ಸಿ ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.